ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ವಲಯಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ. ವಲಯಗಳ ಅಂದ ತಕ್ಷಣ ಇಲ್ಲಿ ನಿಮಗೆ ತಿಳಿದಿರಬೇಕು, ವಲಯಗಳು ಯಾವ ಆಧಾರದ ಮೇಲೆ ಮಾಡಿರ್ತಾರೆ ಅಂದ್ರೆ ವೃತ್ತಿಯ ಆಧಾರದ ಮೇಲೆ ವಲಯಗಳನ್ನ ಮಾಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಚಟುವಟಿಕೆಗಳು ಈ 4 ವಲಯಗಳಲ್ಲಿ ಒಂದು ಕಡೆ ಇಲ್ರಿ, ಗ್ಯಾರಂಟಿ ಆತ ಕೆಲಸ ಮಾಡ್ತಿರ್ತಾನೆ. ನೋ ವಾಟ್ ಇಟ್ ಮೀನ್ ಬೈ ಆರ್ಥಿಕ ಚಟುವಟಿಕೆ. ಆರ್ಥಿಕ ಚಟುವಟಿಕೆ ಅಂದ್ರೆ ಇಂಗ್ಲಿಷ್ನಾಗ ಇದಕ್ಕಿಲ್ರಿ, ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಈ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನು ಅಂತಂದ್ರೆ, ಆರ್ಥಿಕ ಚಟುವಟಿಕೆ ಅಂದ್ರೆ ಏನು ಅಂತಂದ್ರೆ ದುಡ್ಡಿಗೋಸ್ಕರ ಅಥವಾ ಇನ್ನೊಂದು ಏನೋ ಒಂದು ಆದಾಯ ಬರುತ್ತೆ, ಲಾಭ ಸಿಗುತ್ತೆ ಅಂತ ಹೇಳಿ ಕೆಲಸ ಏನ್ ಮಾಡ್ತಿರ್ತೀವಲ್ರಿ, ಅದಕ್ಕೆ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಎಲ್ಲಾದ್ರೂ ಜಾಬ್ ಮಾಡ್ತಾ ಇದ್ದೀನಿ, ಅದರ ಹಿಂದಿನ ಉದ್ದೇಶ ಏನದರಿ, ಸ್ಯಾಲ್ರಿ, ಪಗಾರ ಬರ್ತದ ಅಂತ ಹೇಳಿ ಇದನ್ನ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಈಗ ನಮ್ಮ ಮದರ್ ತಗೋಣ. ನಮ್ಮ ಮದರ ನಂದು ಮುಂಜಾನೆ ಹಿಡಿದು ಸಂಜೆ ತನ ಅಲ್ರಿ ಎಲ್ಲ ಸೇವೆ ಮಾಡ್ತಾರ ಅಂತ ತಿಳ್ಕೊರಿ. ನಾನು ಅವ್ರದ್ದು ಮಾಡ್ತೀನಿ, ಅವ್ರು ನಂದು ಮಾಡ್ತಾರೆ. ನಮ್ಮ ಮದರ್ ಸೇವೆ ನಮ್ಗೇನು ಚಿಕ್ಕವರಿದ್ದಾಗ ಹಿಡಿದು ನಾವು ಪಡೆದಿದ್ದೀವಿ, ಅದಕ್ಕೆ ಏನಾದರೂ ಪೇ ಮಾಡಿದ್ದೀವ? ಇಲ್ಲ. ಹಾಗಾದ್ರೆ ನಮ್ಮ ಮದರ್ ಸೇವೆ ಅದು ಆರ್ಥಿಕ ಚಟುವಟಿಕೆ ಆಗಲ್ಲ. ಆಯ್ತಾ? ಆರ್ಥಿಕ ಚಟುವಟಿಕೆ ಅಂತಂದ್ರೆ ಏನಾದ್ರೂ ಒಂದು ನಮ್ಗೆ ಬೆನಿಫಿಟ್ ಬರುತ್ತೆ ಅಂತ ಹೇಳಿ ಕೆಲಸ ಮಾಡ್ತಿರ್ತೀವಿ ನೋಡ್ರಿ, ಅದನ್ನ ಮಾತ್ರ ಆರ್ಥಿಕ ಚಟುವಟಿಕೆ ಅಂತೀವಿ. ಈ ಆರ್ಥಿಕ ಚಟುವಟಿಕೆ ಏನವ ಈ 4 ವಲಯಗಳಲ್ಲಿ ಒಂದು ಕಡೆ ಇಲ್ರಿ, ಈ ಆರ್ಥಿಕ ಚಟುವಟಿಕೆ ಮಾಡ್ತಾ ಇರ್ತೀವಿ. ಅದನ್ನ ನಾವು ಪರಿಗಣಿಸಿ ಪ್ರಾಥಮಿಕ, ದ್ವಿತೀಯ, ತೃತೀಯ ಮತ್ತು ಚತುರ್ಥಿ ವಲಯ ಅಂತ ಹೇಳಿ ಮಾಡೀವಿ. ಆಯ್ತಾ? ಇವತ್ತು ನೋಡೋಣ ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯ ಅಂತಂದ್ರ ಇದಕ್ಕೆ ಇಂಗ್ಲಿಷ್ನಾಗ ಇಲ್ರಿ, ಪ್ರೈಮರಿ ಸೆಕ್ಟರ್ ಅಂತ ಹೇಳಿ ಕರೀತಾರೆ. ಪ್ರಾಥಮಿಕ ವಲಯದಲ್ಲಿ ಯಾವ ಯಾವ ಆರ್ಥಿಕ ಚಟುವಟಿಕೆ ಬರ್ತಾವ್ರಿ ಸರ್ ಅಂದ್ರಲ್ರಿ, ಮೇನ್ಲಿ ಬರ್ತದ ಕೃಷಿ, ಮತ್ತೆ ಪಶುಸಂಗೋಪನೆ, ಮತ್ತೆ ಬರ್ತದೆ ಗಣಿಗಾರಿಕೆ, ಮೈನಿಂಗ್. ಆಯ್ತಾ? ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಮೈನಿಂಗ್, ಇವು ಏನವ ಪ್ರಾಥಮಿಕ ವಲಯದಲ್ಲಿ ಕಂಡುಬರುವ ಆರ್ಥಿಕ ಚಟುವಟಿಕೆಗಳು. ನಾವು ಈ 3 ಆರ್ಥಿಕ ಚಟುವಟಿಕೆಗಳನ್ನ ಗಮನಿಸಿದಾಗ ಇವು 3 ಏನವರಿ, ಎನ್ವೈರ್ಮೆಂಟಲ್ ಬೇಸ್ ಅವರಿ, ನೇಚರ್ ಬೇಸ್ ಅವ, ಅಂದ್ರೆ ಪ್ರಕೃತಿ ಆಧಾರಿತ ಆರ್ಥಿಕ ಚಟುವಟಿಕೆಗಳವ ಇವು. ಹಾಗಾಗಿ ಸಾಮಾನ್ಯವಾಗಿ ಪ್ರಕೃತಿ ಆಧಾರಿತ ಆರ್ಥಿಕ ಚಟುವಟಿಕೆಗಳವ ನೋಡ್ರಿ, ಅವುಗಳನ್ನ ನಾವು ಪ್ರಾಥಮಿಕ ವಲಯದಲ್ಲಿ ಪರಿಗಣಿಸಿವಿ. ಈಗ ನಿಮಗ ಪ್ರಾಥಮಿಕ ವಲಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರ ಇದು ಕೃಷಿ, ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಿ. ಇದು ಯಾಕೆ ಸರ್ ಇದು ಇಷ್ಟು ಇಂಪಾರ್ಟೆಂಟ್ ಅದ ಅಂತಂದ್ರ, ನೋಡಿ ಸರ್, ಯಾವುದೇ ಎಕ್ಸಾಮ್ ಇರ್ಲಿಕ್ಕ ಪ್ರಾಥಮಿಕ ವಲಯದಲ್ಲಿ ಏನಾದ್ರು ಪ್ರಶ್ನೆ ಕೇಳ್ತಾರಂದ್ರ ಅದು ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿಂದ ಕೇಳ್ತಾನ, ಕೃಷಿಯಿಂದಲೇ ಕೇಳ್ತಾರೆ. ಆಯ್ತಾ? ಹೀಗಿದ್ದಾಗ ನಾವು ಈ ಕೃಷಿಯನ್ನ ನೋಡಿದಾಗ ಕೃಷಿ ಭಾರತದ ಬೆನ್ನೆಲುಬು, ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಕೃಷಿ ನಮ್ಮ ದೇಶದ ಆರ್ಥಿಕ ವಲಯದಲ್ಲೂ ಕೂಡ ಅತಿ ಹೆಚ್ಚಿನ ಪಾತ್ರ ನಿರ್ವಹಿಸ್ತದೆ. ಅದರ ಸಲಕ್ಕೆ ಏನೋ ಬಹುಶಃ ಹೆಚ್ಚಿನ ಪ್ರಶ್ನೆಗಳನ್ನ ಈ ಕೃಷಿ ಆಧಾರಿತ ಪ್ರಶ್ನೆಗಳೇ ಕೇಳ್ತಾರೆ. ಆಯ್ತಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಅಗ್ರಿಕಲ್ಚರ್, ಕೃಷಿ ನೋಡಿ, ಈ ಕೃಷಿ ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೂ ಬಂದಂತಹ ಒಂದು ಆರ್ಥಿಕ ಚಟುವಟಿಕೆ. ಕೃಷಿ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಕೃಷಿ ಅಂದ್ರೆ ಭೂಮಿಯನ್ನ ಬಿತ್ತಿ ಬೆಳೆಗಳನ್ನ ಬೆಳೆಯುವ ಕಲೆ ಅಂತ ಹೇಳ್ತೀವಿ. ಅದನ್ನೇ ಕೃಷಿ ಅಥವಾ ವ್ಯವಸಾಯ ಅಂತ ಹೇಳಿ ಕರಿತೀವಿ. ಆಯ್ತಾ? ಇಟ್ ಈಸ್ ಅನ್ ಆರ್ಟ್ ಆಫ್ ಕಲ್ಟಿವೇಟಿಂಗ್ ಲ್ಯಾಂಡ್. ಆಯ್ತಾ? ಇದೊಂದು ಕಲೆ. ಅದು ಕಲೆ ಕಲ್ತೋರಿಗೆ ಬರ್ತದೆ, ಎಲ್ಲರಿಗೆ ಬರಲ್ಲ. ನಮಗ ಬಿತ್ತಲಕ್ಕೆ ಬಾ ಅಂದ್ರೆ ಬರಲ್ಲ. ಕೆಲವೊಬ್ರು ಯಾರು ಬಿತ್ತಿರ್ತಾರ, ಬೆಳೆದಿರ್ತಾರ, ಅವ್ರಿಗೆ ಮಾತ್ರ ಬಿತ್ತಲಿಕ್ಕೆ ಬರ್ತದೆ. ಆಯ್ತಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾವಾಗರೆ ಊರಿಗೆ ಹೋದಾಗ ಏನ್ರಿ, ಕೃಷಿ ಚಟುವಟಿಕೆಗಳಲ್ಲಿ ಈ ನಮ್ಮ ರಾಸುಗಳು ಅತಿ ದೊಡ್ಡ ಪಾತ್ರ ನಿರ್ವಹಿಸ್ತಾವ. ಎತ್ತುಗಳು, ನೀವು ಎತ್ತುಗಳು ಈ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ರಿ, ಅವು ಕಂಟ್ರೋಲ್ ಆಗ್ತಾವೆ ನೋಡ್ರಿ. ನಾವು ಅವುಗಳು ಕೂಡ ಹಿಡಿಯುವ ಒಂದು, ಅವುಗಳನ್ನ ಕಂಟ್ರೋಲ್ ಮಾಡೋದು ಒಂದು ಏನದ ಕಲೆ ಅದ, ಅದು ಅದಕ್ಕೆ ಕಲ್ತೋರಿಗೆ ಬರ್ತದೆ.
ಹಾಗೆ ಭೂಮಿಯನ್ನ ಬಿತ್ತಿ ಬೆಳೆಯುವ ಕಲೆಯನ್ನ ಕೃಷಿ ಎಂದು ಕರೆಯುತ್ತಾರೆ. ಓಕೆ, ಇಟ್ ಈಸ್ ಅನ್ ಆರ್ಟ್. ಸರ್, ಯಾವಾಗಿಂದ ಭಾರತದಲ್ಲಿ ಕೃಷಿ ಕಂಡು ಬತ್ತು ಅಂತಂದ್ರಲ್ರಿ, ನವಶಿಲಾಯುಗದಿಂದಲೂ ಈ ಕೃಷಿ ಭಾರತದಾಗ ಕಂಡು ಬಂದ ನೋಡ್ರಿ, ನವಶಿಲಾಯುಗದಿಂದಲೂ. ಈಗ ಅವಾಗಿಂದ ಇವಾಗಿನವರೆಗೂ ಕೃಷಿ ಅನೇಕ ಬದಲಾವಣೆಗಳನ್ನ ಕಂಡಿದೆ. ಅನೇಕ ಬದಲಾವಣೆಗಳಂತಂದ್ರ ಏನ್ರಿ, ಜನರೇಷನ್ ಟು ಜನರೇಷನ್ ಅಗ್ರಿಕಲ್ಚರ್ ಸಿಸ್ಟಮ್ ಇಟ್ ಈಸ್ ಟೋಟಲಿ ಚೇಂಜ್, ಟೂ ಮಚ್ ಚೇಂಜ್. ಆಯ್ತಾ? ಅವುಗಳ ಆಧಾರದ ಮೇಲೆ ಈ ಈ ಈ ಈ ಕೃಷಿಯ ಪ್ರಕಾರಗಳನ್ನ ನಾವು ವಿಂಗಡಣೆ ಮಾಡಿವಿ. ಆಯ್ತಾ? ಕೃಷಿಯ ವಿಂಗಡಣೆಗಳನ್ನ ಮಾಡಿವಿ. ಮೊದಲೆಲ್ಲ ಏನ್ ಮಾಡ್ತಿರು ಏನ್ರಿ, ಸ್ಥಳಾಂತರ ಬೇಸಾಯ ಮಾಡ್ತಿರು. ಸ್ಥಳಾಂತರ ಬೇಸಾಯ ನೋಡ್ರಿ, ಸ್ಥಳಾಂತರ ಬೇಸಾಯ ಅಂದ್ರೆ ಏನು ಅಂತಂದ್ರ, ಕೃಷಿ ಭೂಮಿಯನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡೋದು. ವರ್ಷದಿಂದ ವರ್ಷಕ್ಕೆ ಈ ಕೃಷಿ ಭೂಮಿ ಏನ್ ಮಾಡ್ತಿರು, ಸ್ಥಳಾಂತರ ಮಾಡ್ತಿರು, ಅಂದ್ರೆ ಚೇಂಜ್ ಮಾಡ್ತಿರು ಕೃಷಿ ಭೂಮಿ. ಯಾಕೆ ಚೇಂಜ್ ಮಾಡ್ತಿರು ಅಂತಂದ್ರಲ್ರಿ, ಬೆಳೆಗಳು ಒಂದು ಕೃಷಿ ಭೂಮಿಯಲ್ಲಿ ಬೆಳೀತಾ ಹೋದಂಗ ಅಲ್ಲಿ ಏನು ಬೆಳೆಗಳು ಬೆಳಿತಾವ ನೋಡ್ರಿ, ಅದು ಆ ಮಣ್ಣಿನ ಫಲವತ್ತತೆಯನ್ನ ಪಡೆದೇ ಬೆಳೆಗಳು ಬೆಳೀತಿರ್ತಾವ. ನಾವು ಆ ಮಣ್ಣಿಗೆ ಕೃತಕವಾಗಿ ಗೊಬ್ಬರ ಕೊಟ್ಟಾಗ ಆ ಮಣ್ಣಿನ ಫಲವತ್ತತೆ ಉಳಿತು. ಆಯ್ತಾ? ಉಳಿದು ಅಲ್ಲಿ ಮತ್ತೆ ಬಿತ್ತದಾಗ ಆ ಫಲವತ್ತತೆ ತೊಗೊಂಡು ಬೆಳೆಗಳು ಬೆಳಿತಾವ. ಬಟ್ ಆ ಟೈಮಿಗೆಲ್ಲ ಏನಿತ್ತು, ಈ ಕೃತಕವಾಗಿ ಗೊಬ್ಬರ ಕೊಡೋದು ಇದ್ದಿದ್ದಿಲ್ಲ. ಅವರೆಲ್ಲ ಏನ್ ಮಾಡ್ತಿರು, ಬೇಜಾನ್ ಭೂಮಿ ಇತ್ತು, ಒಂದು ಭೂಮಿಯನ್ನ ಗಿಡ ಗಂಟೆಗಳನ್ನ ಕಡಿದು ಅದನ್ನ ಬೇಸಾಯ ಭೂಮಿಯನ್ನಾಗಿ ಮಾಡಿ, ಕೃಷಿ ಭೂಮಿಯನ್ನಾಗಿ ಮಾಡಿ 1 ವರ್ಷ 2 ವರ್ಷ 3 ವರ್ಷ ಈ ತರ ಬಿತ್ತಿ ಬೆಳೆಗಳನ್ನ ಬೆಳ್ಕೊತಿರು. ಮುಂದೆ ಹೋದಂಗ 4-5ನೇ ವರ್ಷ ಅಲ್ಲಿ ಇಳುವರಿ ಏನತ್ತಿತ್ತು, ಆಟೋಮೆಟಿಕ್ ಕಮ್ಮಿ ಆಗ್ತಿತ್ತು. ಯಾಕಂದ್ರೆ ಫಲವತ್ತತೆ ಕಡಿಮೆ ಆಗ್ತಿತ್ತು. ಅವಾಗ ಏನ್ ಮಾಡ್ತಿರು, ಅದು ಭೂಮಿ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತಾರು, ಸ್ಥಳಾಂತರ ಮಾಡ್ತಿರು. ಅಲ್ಲಿ ಹೋಗಿ ಮತ್ತೆ ಗಿಡ ಗಂಟೆಗಳನ್ನ ಕಡಿದು ಆ ಭೂಮಿಯನ್ನ ಕೃಷಿ ಭೂಮಿಯನ್ನಾಗಿ ಮಾಡ್ತಾರೆ. ಇದನ್ನ ಸ್ಥಳಾಂತರ ಬೇಸಾಯ ಅಂತ ಕರೀತಾರೆ. ಇಲ್ಲೂ ಕೂಡ ಸುಮಾರು ಪ್ರಶ್ನೆಗಳಾಗ್ಯಾವ. ಈ ಸ್ಥಳಾಂತರ ಬೇಸಾಯವನ್ನ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೆದಾರ್ರಿ. ಓಕೆ, ನಮ್ಮ ಕರ್ನಾಟಕದಾಗ ಇದಕ್ಕ ಏನಂತ ಕರೆದಾರ, ಕುಮಾರಿ ಅಂತ ಕರೆದಾರ್ರಿ. ಕುಮಾರಿ ನೋಡ್ರಿ, ಕರ್ನಾಟಕದ ಹೆಚ್ಚಿನ ಫೋಕಸ್ ಮಾಡ್ರಿ. ಓಕೆ, ಕರ್ನಾಟಕದ ಇನ್ನೊಂದು ಕರೆದಾರ್ರಿ ಇವಕ್ಕ ಕುಮಾರಿ ಅಂತ ಕರೆದಾರ. ಸರ್, ಅತಿ ಹೆಚ್ಚು ಇನ್ನೂವರೆಗೂ ಈ ತರದ ಸ್ಥಳಾಂತರ ಬೇಸಾಯ ಎಲ್ಲಾದ್ರೂ ಕಂಡು ಬರ್ತದೆ ನಮ್ಮ ಕರ್ನಾಟಕದಾಗ ಅಂದ್ರಲ್ರಿ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರ್ತದೆ ನೋಡ್ರಿ. ಇದನ್ನ ನಾವು ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯಕ್ಕೆ ಕುಮಾರಿ ಅಂತ ಹೇಳಿ ಕರೆದೀವಿ. ಅದೇ ಅಸ್ಸಾಂದಾಗ ಏನಂತ ಕರೆದಾರ್ರಿ ಇದಕ್ಕ, ಅಸ್ಸಾಂದಾಗ ಜೂಮ್ ಅಂತ ಹೇಳಿ ಕರೆದಾರ್ರಿ. ಅಸ್ಸಾಂದಾಗ ಜೂಮ್, ಆಂಧ್ರ ಪ್ರದೇಶದಾಗ ಪೋಡು ಅಂತ ಕರೆದಾರ್ರಿ, ಮಧ್ಯಪ್ರದೇಶದಾಗ ಬೀವರ್ ಅಂತ ಕರೆದಾರ. ಹೀಗೆ ಅನೇಕ ಹೆಸರುಗಳನ್ನ ಈ ಸ್ಥಳಾಂತರ ಬೇಸಾಯಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ ಕರೆದಾರ, ಬೇರೆ ಬೇರೆ ಹೆಸರುಗಳಿಂದ ಕರೆದಾರ. ಇದರ ಅತಿ ಹೆಚ್ಚು ಪ್ರಶ್ನೆ ಆಗಿದ್ದು ಇದೆ ಅಸ್ಸಾಂ. ಅಸ್ಸಾಂ ಸ್ಟಾರ್ ಹಾಕೊಡ್ರಿ, ಅದು ಬರ್ಕೊಡ್ರಿ. ಅಸ್ಸಾಮಿನ ಸ್ಥಳಾಂತರ ಬೇಸಾಯಕ್ಕೆ ಏನಂತ ಕರೀತರು, ಜೂಮ್. ಕರ್ನಾಟಕದ್ದು ಕುಮಾರಿ. ಅಸ್ಸಾಂ, ಕರ್ನಾಟಕ ಮತ್ತೆ ಈ ಆಂಧ್ರ ಪ್ರದೇಶ್ ಪೋಡು ಕೂಡ ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ. ನೆಕ್ಸ್ಟ್ ನೋಡೋಣ, ಸ್ಥಳಾಂತರ ಬೇಸಾಯ ಗೊತ್ತಾಯ್ತು, ಇದು ಒಂಥರದ ಬೇಸಾಯ. ನೆಕ್ಸ್ಟ್ ಬಂದಾಗ ಇಲ್ಲಿ ನಾವು ಏನು ನೋಡೋಣ ಅಂದ್ರೆ ವಾಣಿಜ್ಯ ಬೇಸಾಯ. ಇದು ಒಂದು ಪ್ರಕಾರದ ಬೇಸಾಯ, ವಾಣಿಜ್ಯ ಬೇಸಾಯ. ನೋಡಿ, ಬೇಸಿಕ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಾಗ ಮುಂದೆ ವಿವರಣವಾಗಿ ಅಧ್ಯಯನ ಮಾಡಕ್ಕಾಗ್ತದೆ. ವಾಣಿಜ್ಯ ಬೇಸಾಯ. ವಾಣಿಜ್ಯ ಬೇಸಾಯ ಅಂದ್ರೆ ಏನ್ ಸರ್ ಅಂದ್ರಲ್ರಿ, ನಮ್ಮ ಮುಖ್ಯ ಉದ್ದೇಶ ಏನಾಗಿರ್ತದ, ಬೆಳೆಗಳನ್ನ ಬೆಳೆಯೋದು, ಅವುಗಳನ್ನ ಮಾರೋದು. ಇದನ್ನ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ನಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಕ್ಕಿಂತಲೂ ಬೆಳೆದ ಬೆಳೆಗಳನ್ನ ಮಾರಾಟ ಮಾಡುವುದೇ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತೀವಿ. ಅಲ್ಲಿ ಅವುಗಳನ್ನ ವಾಣಿಜ್ಯ ಬೆಳೆಗಳು ಅಥವಾ ವಾಣಿಜ್ಯ ಕೃಷಿ ಅಂತ ಕರಿತೀವಿ. ವಾಣಿಜ್ಯ ಕೃಷಿ ಅಂತ ಕರಿತೀವಿ. ವಾಣಿಜ್ಯ ಕೃಷಿಯಲ್ಲಿ ವಾಣಿಜ್ಯ ಬೇಸಾಯಗಳನ್ನ ಬೆಳಿತೀವಿ. ವಾಣಿಜ್ಯ ಕೃಷಿಯಲ್ಲಿ ವಾಣಿಜ್ಯ ಬೇಸಾಯ ಬೆಳೆಗಳನ್ನ ಬೆಳೆಯೋದು ಅಂದ್ರೆ ಬೆಳೆಗಳು ಯಾವ್ಯಾವ ರೀ ಸರ್ ಅಂದ್ರೆ, ಹತ್ತಿ ಇದೊಂದು ವಾಣಿಜ್ಯ ಬೆಳೆ. ಹತ್ತಿ ಇದೊಂದು ವಾಣಿಜ್ಯ ಬೆಳೆ. ಮನಿ ಏಟ್ ಬೇಕಾಗ್ತದ ಹತ್ತಿ, ಕಿವ್ಯಾಗಿಟ್ಟು ಆಡ್ಸಲ್ಕ, ಯಾವಾಗರೆ ದೇವ್ರಿಗೆ ದೀಪ ಇಟ್ಟು ಹಚ್ಚಲ್ಕ. ಆಮೇಲೆ ಊರು ಹತ್ತಿ ಬೆಳೆದಿದ್ದು ಎಲ್ಲಿ ಇಡ್ತೀರಿ, ಮಾರ್ತೀವಿ.
ಹತ್ತಿ ಬಟ್ಟೆ ಕೈಗಾರಿಕೆಗಳು ತಗೋತಾವ, ಬಟ್ಟೆ ಕೈಗಾರಿಕೆಗಳು ತಗೊಂಡು ಬಟ್ಟೆಯನ್ನು ತಯಾರಿಸ್ತಾವ. ಹಾಗಾಗಿ ಹತ್ತಿಯ ಮುಖ್ಯ ಉದ್ದೇಶ ಬೆಳೆಯೋದೇನಾಗ್ಯದ, ಮಾರುವುದಾಗಿದೆ. ಕಬ್ಬು ಇದೊಂದು ವಾಣಿಜ್ಯ ಬೆಳೆ, ಮಾರಾಸಲಕ್ಕೆ ಬೆಳಿತೀವಿ. ಕಬ್ಬು ಎಷ್ಟು ತಿತ್ತಿರಿ ಮನೆಗೆ ಬಾಯಿ ಸುಲ್ದು ಹೋಗ್ತದೆ. ಕಬ್ಬು ಮುಗಿಯಲ್ಲ, ಬಾಯಿನೇ ಮುಗಿತದೆ ನಿಮ್ಮದು. ಮುಖ್ಯ ಉದ್ದೇಶ ಏನದ, ಬೆಳೆಯೋದು, ಮಾರಾಟ. ಹಾಗಾಗಿ ಕಬ್ಬು ಕೂಡ ಏನದ ರೀ, ಇದೊಂದು ವಾಣಿಜ್ಯ ಬೆಳೆ. ವಾಣಿಜ್ಯ ಕೃಷಿಯಲ್ಲಿ ಇದೊಂದು ಬೆಳೆ, ವಾಣಿಜ್ಯ ಬೆಳೆ ಬೆಳಿತೀವಿ. ಮತ್ತೇನು, ತಂಬಾಕು. ತಂಬಾಕು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದ್ರೆ ಭಾಳ ಎಲ್ಲರಿಗೂ ಗೊತ್ತದ. ತಂಬಾಕು ಆಯ್ತು, ಅಡಿಕೆ ಆಯ್ತು, ಇದೊಂದು ವಾಣಿಜ್ಯ ಬೆಳೆ. ಎಲ್ಲಿ ಬೇಕಲ್ಲಿ ಗುಟ್ಕಾ ತಿಂದು ಊರ ಮಂದಿ ನಿಮಗೆ ದಿನನಿತ್ಯ ಚಿರಪರಿಚಿತವಾಗಿರ್ತದ. ಇಟ್ಸ್ ನಾಟ್ ಮ್ಯಾಟರ್. ಹೀಗೆ ತಂಬಾಕು, ಹತ್ತಿ, ಕಬ್ಬು, ಮೆಣಸು, ನಾರು ಇವೆಲ್ಲ ಏನವರಿ, ವಾಣಿಜ್ಯ ಬೆಳೆಗಳು. ಕೇಳ್ಬೋದು ನೋಡ್ರಿ, ಒಂದ್ 4 ಆಪ್ಷನ್ಸ್ ಕೊಟ್ಟು ಯಾವ್ದು ವಾಣಿಜ್ಯ ಬೆಳೆ ಅದ ಅಂತೇಳಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಇದೇ ಕೃಷಿದಾಗ ವಾಣಿಜ್ಯ ಬೆಳೆಗಳು ಹೆಂಗ್ ಬರ್ತಾವ ನೋಡ್ರಿ, ಹಂಗೇಲ್ರಿ ಆಹಾರ ಬೆಳೆಗಳು ಅಂತ ಹೇಳಿ ಬರ್ತಾವ. ಆಹಾರ ಬೆಳೆಗಳು. ಆಹಾರ ಬೆಳೆಗಳು ಯಾವ್ಯಾವ್ರಿ ನೋಡ್ರಿ, ಇದನ್ನು ಗೊತ್ತಿರ್ಬೇಕು ನಿಮ್ಗೆ. ಆಹಾರ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರ, ಭತ್ತ, ಅಕ್ಕಿರೋ. ಭತ್ತ ಅಂದ್ರೆ ಯಾವುದು, ಅಕ್ಕಿ. ಗೋಧಿ, ಬಾರ್ಲಿ, ಜೋಳ, ಇವೆಲ್ಲ ಏನವರಿ, ಆಹಾರ ಬೆಳೆಗಳು. ಸರ್ ಮತ್ತ ಬ್ಯಾಳಿ ಆತದೇನ್ರಿ ಆಹಾರ ಬೆಳೆ? ಸರ್ ಮೇಜರ್ ಫುಡ್ ಕ್ರಾಪ್ ಅಂತ ಕರಿತೀವಿ. ಬಹುಮುಖ್ಯ ಆಹಾರ ಬೆಳೆ ಅಂದ್ರಲ್ರಿ, ನಾವು ಇವುಗಳನ್ನ ಮುಖ್ಯವಾಗಿ ಆಹಾರವಾಗಿ ಸ್ವೀಕಾರ ಮಾಡ್ತೀವಿ. ಆಯ್ತಾ? ಇವು ಇದ್ದಿದ್ದಿಲ್ಲ ಅಂದ್ರೆ ಆಹಾರನೇ ಆಗಲ್ಲ. ನೋಡ್ರಿ, ಎಲ್ಲಾ ಪ್ರಾಡಕ್ಟ್ ಅಕ್ಕಿ ನಿಂತರೆ ಆಗಿರ್ತದೆ, ಗೋಧಿ ನಿಂತರೆ ಆಗಿರ್ತದೆ, ಬಾರ್ಲಿ ನಿಂತರೆ ಆಗಿರ್ತದೆ, ಅಥವಾ ಜೋಳದಿಂದರೇ ಆಗಿರ್ತದೆ. ಇನ್ನೊಂದು ಹೇಳ್ತೀನಿ, ರಾಗಿ ಒಂದು. ನಮ್ಮ ಕಡೆ ಜಾಸ್ತಿ ರಾಗಿ ಇಲ್ಲ, ದಕ್ಷಿಣ ಕರ್ನಾಟಕದಾಗ ಅತಿ ಹೆಚ್ಚು ರಾಗಿ. ಇದು ಕೂಡ ಒಂದು ಮುಖ್ಯ ಆಹಾರ ಬೆಳೆ ಹೌದು. ಆಯ್ತಾ? ಹೀಗೆ ನಿಮ್ಗೇನು ಗೊತ್ತಾಯ್ತು, ವಾಣಿಜ್ಯ ಬೆಳೆಗಳಲ್ಲಿ ವಾಣಿಜ್ಯ ಬೇಸಾಯದಲ್ಲಿ ವಾಣಿಜ್ಯ ಬೆಳೆಗಳು ಬೆಳೀತಾರ. ಹಂಗೆ ಬೆಳೆಗಳಲ್ಲಿ 2 ಪ್ರಕಾರ ಆಹಾರ ಬೆಳೆಗಳು ಅಂತ ಕೂಡ ಗೊತ್ತಾಯ್ತು. ವಾಣಿಜ್ಯ ಬೇಸಾಯದಲ್ಲಿ ಯಾವ ಯಾವ ಪ್ರಕಾರದ ಬೆಳೆಗಳು ಬೆಳಿತೀವಿ, ಆಹಾರ ಬೆಳೆಗಳು ಯಾವ್ಯಾವ ಅನ್ನೋದನ್ನು ಕೂಡ ಗೊತ್ತಾಯ್ತು. ವಾಣಿಜ್ಯ ಬೇಸಾಯ ಮುಖ್ಯ ಉದ್ದೇಶ ಬೆಳೆಗಳನ್ನ ಮಾರಾಟ ಮಾಡುವುದು. ನೆಕ್ಸ್ಟ್ ನೋಡೋಣ, ವಾಣಿಜ್ಯ ಬೇಸಾಯ ನಂತರ ಯಾವುದಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಮಿಶ್ರ ಬೇಸಾಯ ಏನ್ ಸರ್ ಮಿಶ್ರ ಬೇಸಾಯ ಅಂದ್ರ, ವ್ಯವಸಾಯ ಅಥವಾ ಕೃಷಿಯೊಂದಿಗೆ ಪಶುಸಂಗೋಪನೆ ಮಾಡುವುದಕ್ಕೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಏನ್ ಮಾಡೋದು, ವ್ಯವಸಾಯದೊಂದಿಗೆ ಪಶು ಸಂಗೋಪನೆ ಮಾಡೋದಕ್ಕ ಏನಂತ ಕರೀತಾರೆ, ಮಿಶ್ರ ಬೇಸಾಯ ಅಂತ ಹೇಳಿ ಕರೀತಾರೆ. ಬಹಳ ಮಂದಿ ತಪ್ಪು ತಿಳ್ಕೊಂಡಿದ್ದಾರೆ. ಮಿಶ್ರ ಬೇಸಾಯ ಅಂದ್ರಲ್ಲ, ಒಂದು ಕೃಷಿ ಭೂಮಿಯಲ್ಲಿ ಒಂದು ಸಮಯದಾಗ ಒಂದಕ್ಕಿಂತ ಹೆಚ್ಚಿನ ಬೆಳೆಗಳನ್ನ ಬೆಳೆಯೋದಕ್ಕೆ, ಅದಕ್ಕೆ ಮಿಶ್ರ ಬೇಸಾಯ ಅಂತ ಹೇಳಿ ಕರೀತಾರ ತಿಳ್ಕೊಂಡಾರ. ನೋ, ಮಿಶ್ರ ಬೇಸಾಯ ಅಂತಂದ್ರ ಕೃಷಿಯೊಂದಿಗೆ ಕೃಷಿಯೊಂದಿಗೆ ಪ್ರಾಣಿ ಸಂಗೋಪನೆ ಮಾಡೋದಕ್ಕಿಲ್ರಿ ಮಿಶ್ರ ಬೇಸಾಯ ಅಂತ ಹೇಳಿ ಕರೀತಾರೆ. ಸರ್, ಈಗ ಒಂದು ಕೃಷಿ ಭೂಮಿಯಲ್ಲಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೆಯೋದಕ್ಕೆ ಏನಂತಾರೆ, ಮತ್ತೆ ಅದಕ್ಕೆ ಏನಂತಾರೆ? ಫಾರ್ ಎಕ್ಸಾಂಪಲ್, ತೊಗರಿನೂ ಹಾಕಿವಿ, ತೊಗರಿ ಸಾಲಿನ ಹೆಸರು ಹಾಕಿವಿ. ಇದಕ್ಕೇನಂತಾರ ಅಂತ ಬೆಳೆ ಇಡುವ ಮಾದರಿ ಅಂತ ಕರೀತಾರೆ. ಬೆಳೆ ಇಡುವ ಮಾದರಿ ಅಂತ ಹೇಳಿ ಕರೀತಾರೆ. ಆಯ್ತಾ? ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್. ನೆಕ್ಸ್ಟ್, ಕೃಷಿಯ ಪ್ರಕಾರ ನೋಡಿದಾಗ ಒಂದು ನೀರಾವರಿ ಬೇಸಾಯ, ಇನ್ನೊಂದು ಒಣ ಬೇಸಾಯ. ಕೃಷಿ ಪ್ರಕಾರಗಳಿವೆಲ್ಲ.
ನೀರಾವರಿ ಬೇಸಾಯ ಅಂದ್ರೆ ಏನು ಅಂತಂದ್ರೆ ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ರಿ. ನೀರಾವರಿ ಅಂತಂದ್ರ ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನ ಹಾಯಿಸುವುದನ್ನ ನೀರಾವರಿ ಬೇಸಾಯ ಎನ್ನುವರು. ಆಯ್ತಾ? ಆರ್ಟಿಫಿಷಿಯಲಿ ಪ್ರೊವೈಡಿಂಗ್ ವಾಟರ್ ಟು ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಕಾಲ್ಡ್ ಇರಿಗೇಷನ್. ಆಯ್ತಾ? ಆರ್ಟಿಫಿಷಿಯಲ್ ಅಂದ್ರೆ ಹೆಂಗ್ ಸರ್? ಬೇರೆ ಬೇರೆ ವಿಚಾರ ಮಾಡಂಗಿರಿ ನೀವು. ನೋ, ಆಯ್ತಾ? ಅದಲ್ಲ. ಯಾವ್ಯಾವು? ಬಾವಿ ಆಗಿರಬಹುದು, ಕಾಲುವೆ ಆಗಿರಬಹುದು, ಅಥವಾ ಕೆರೆಗಳಾಗಿರ್ಬಹುದು. ಬಾವಿ, ಕಾಲುವೆ, ಕೆರೆ ಈ ಮೂಲಗಳಿಂದ, ನೀರಿನ ಮೂಲಗಳಿಂದ ಕೃಷಿಗೆ ನೀರನ್ನ ಹಾಯಿಸುವುದನ್ನ ನಾವು ನೀರಾವರಿ ಬೇಸಾಯ ಎಂದು ಕರೆಯುತ್ತೇವೆ. ನೀವೆಲ್ಲ ನೋಡಿರ್ತೀರಿ, ಬೋರ್ವೆಲ್ ಹಾಕ್ತಿವಿ, ಬಾವಿ ನಿಂತರೆ ನೀರು ಬಿಡ್ತೀವಿ, ಕೆನಲ್ ಇತ್ತಂದ್ರೆ ಕಾಲುವೆ ಅಂತ ಕರಿತೀವಿ, ಅದ್ರ ನಿಂತರೆ ನೀರು ಬಿಡ್ತೀವಿ. ಹೀಗೆ ಈ ಮೂಲಗಳಿಂದ ನಾವೇನ್ ಮಾಡ್ತೀವಿ? ಕೃಷಿಗೆ ನೀರನ್ನ ಹಾಯಿಸ್ತೀವಿ. ಆಯ್ತಾ? ಹೀಗೆ ಇದನ್ನ ನೀರಾವರಿ ಬೇಸಾಯ ಅಂತ ಹೇಳಿ ಕರೀತಾರಪ್ಪ. ಇಲ್ಲಿ ಇದ್ರ ಮೇಲೂ ಕ್ವಶನ್ ಆಗ್ಯದ. ಏನ್ ಕ್ವಶನ್ ಆಗ್ಯದ್ರಿ ನೋಡ್ರಿ? ಬಾವಿ ನೀರಾವರಿ ಆಗಿರ್ಬೋದು, ಕಾಲುವೆ ನೀರಾವರಿ ಆಗಿರ್ಬೋದು, ಕೆರೆ ನೀರಾವರಿ ಇರ್ಬೋದು, ಇವು ಮೂರರ ಮೇಲೆ ಕ್ವಶನ್ ಆಗ್ಯದ. ಒಂದು ಏನ್ ಕ್ವಶನ್ ಆಗ್ಯದ ಅಂತಂದ್ರ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ರಾಜ್ಯ ಯಾವುದು ಅಂತ ಹೇಳಿ ಕ್ವಶನ್ ಆಗ್ಯದ. ಉತ್ತರ ಪ್ರದೇಶ. ಮತ್ತೆ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದಾಗ ಯಾವುದು ಅಂತ ಕ್ವಶನ್ ಆಗ್ಯದ. ಅದು ಬೆಳಗಾವಿ. ಬರ್ಕೋತಿರೇನ್? ಬರ್ಕೋರಿ. ಇನ್ನ ಕಾಲುವೆ ನೀರಾವರಿ ಬರೋಣ. ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದ್ರ ಉತ್ತರ ಪ್ರದೇಶ. ಮತ್ತು ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ನಮ್ಮ ಕರ್ನಾಟಕದ ಯಾವ್ದಪ್ಪ ಅಂದ್ರಲ್ರಿ ರಾಯಚೂರು. ಫೇಮಸ್ ಅದ ನೋಡ್ರಿ ರಾಯಚೂರ. ಅದಕ್ಕೆ ಅತಿ ಹೆಚ್ಚು ನಮ್ಮಲ್ಲಿ ಹತ್ತಿ ಎಲ್ಲಿ ಬೆಳಿತಾರ? ಸಾರಿ, ಭತ್ತ, ಅಕ್ಕಿ. ಅತಿ ಹೆಚ್ಚು ಅಕ್ಕಿ ಬೆಳೆಯುವ ಜಿಲ್ಲೆ ರಾಯಚೂರು. ನೆಕ್ಸ್ಟ್ ಕೆರೆ ಬಂದಾಗ ಅತಿ ಹೆಚ್ಚು ಕೆರೆ ನೀರಾವರಿ ಆಂಧ್ರ ಪ್ರದೇಶ್. ಮತ್ತು ಕರ್ನಾಟಕದಲ್ಲಿ ಯಾವುದಿದೆ ಅಂತ ನಾ ಹೇಳ್ಬಹುದು, ಆದ್ರೆ ಹೇಳಲ್ಲ. ಇದು ಹೋಮ್ವರ್ಕ್. ಆಯ್ತಾ? ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಆಯ್ತಾ? ಒಂದು ಹಿಂಟ್ಸ್ ಕೊಡ್ತೀನಿ. ಅದು ದಕ್ಷಿಣ ಕರ್ನಾಟಕದ ಜಿಲ್ಲೆ ಆಗಿರ್ತದೆ. ಆಯ್ತಾ? ಅದು ಗುಡ್ಡಗಾಡು ಪ್ರದೇಶ ಹೊಂದಿರುವ ಜಿಲ್ಲೆ ಆಗಿರ್ತದೆ. ಆಯ್ತಾ? ಇದು ಹಿಂಟ್ಸ್ ಅದನ್ನ. ಆಯ್ತಾ? ಹೀಗೆ ಈ ಬಾವಿ, ಕಾಲುವೆ, ಕೆರೆ ನೀರಾವರಿಗಳು ಕಂಡು ಬರ್ತಾವ. ಇಲ್ಲಿ ಇನ್ನೊಂದು ವಿದ್ಯಾರ್ಥಿಗಳಿಗಿಲ್ರಿ ಏನಪ್ಪಾ ಅಂದ್ರಲ್ಲ ಹನಿ ನೀರಾವರಿ. ಸರ್, ಈ ಮೂರದಾಗ ಯಾವ್ದರೆ ನೀರಿನ ಮೂಲ ಇದ್ರೆ ಹನಿ ನೀರಾವರಿರೇ ಮಾಡ್ರಿ, ಹರಿ ನೀರಾವರಿರೇ ಮಾಡ್ರಿ, ಸ್ಪ್ರಿಂಕ್ಲರೇ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ. ನೀರಿನ ಮೂಲಗಳಿದ್ರೆ ಹನಿ ನಿಂತನು ಬಿಡ್ಬೋದು, ಹರೆ ನೀರನ್ನು ಬಿಡ್ಬೋದು, ಸ್ಪ್ರಿಂಕ್ಲರ್ ನಿಂತನು ಬಿಡ್ಬೋದು. ಆದ್ರೆ ಮೇಜರ್ಲಿ ಈ ಮೂರು ಬಾವಿ, ಕಾಲುವೆ ಮತ್ತು ಕೆರೆ ನೀರಿನ ಮೂಲಗಳು ಇರಲೇಬೇಕಲ್ಲ. ಹಾಗಾಗಿ ನೀರಾವರಿ ಬೇಸಾಯದಲ್ಲಿ ಈ ಮೂರು ಪ್ರಕಾರದ ಏನವತ್ತಾವ ನೀರಾವರಿ ನೀರಿನ ಮೂಲಗಳವ. ಇನ್ನು ಬಂದ್ರೆ ಒಣ ಬೇಸಾಯ. ಒಣ ಬೇಸಾಯ ಅಂದ್ರೆ ಏನ್ರಿ ಸರ್ ಅಂದ್ರೆ ಮಳೆ ಆಧಾರಿತ ಕೃಷಿ ಭೂಮಿಯನ್ನ ಒಣ ಬೇಸಾಯ ಎಂದು ಕರೆಯುವರು. ಮಳೆ ಆಧಾರಿತ ಕೃಷಿ, ಮಳಿ ಬಂದ್ರೆ ಬೆಳೆಗಳು ಬೆಳಿತಾವ, ಇಲ್ಲ ಅಂದ್ರೆ ಇಲ್ರಿ ಅಟ್ಟ ಒಣ ಒಣ ಆಗಿ ಕಡಿಮೆ ಬೆಳಿತಾವ. ಇದು ಒಣ ಬೇಸಾಯ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಇದಕ್ಕಿಲ್ಲ ಡ್ರೈ ಲ್ಯಾಂಡ್ ಅಂತ ಕರಿತೀವಿ. ರೈನ್ ಡಿಪೆಂಡೆಂಟ್ ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಏನ್ರಿ ಇದು ಒಣ ಬೇಸಾಯ. ನೋಡಿ ಸಾರ್, ಭಾರತದಲ್ಲಿಯೇ ಪರಿಗಣಿಸಿದಾಗ ಕೇವಲ 30% ಕೃಷಿ ಭೂಮಿ ಏನದ ನೀರಾವರಿ ಆಗಿದೆ. ಇನ್ನು ಉಳಿದಿದ್ದು 70% ಕೃಷಿ ಭೂಮಿ ಏನದ ರೀ ಒಣ ಬೇಸಾಯನೇ ಅದ. ರೈತ ಹೇಳೋದು ಅಂದ್ರ 30% ಕೃಷಿ ಭೂಮಿ ಮಾತ್ರ ಏನದ ನೀರಾವರಿ ಹೊಂದಿದೆ. ಇನ್ನು 70% ಕೃಷಿ ಭೂಮಿ ರೈತರೆಲ್ಲ ಮಳೆ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ಕರಿತೀವಿ ಸಾರ್ ನಾವು ನಮ್ಮ ಕೃಷಿ ಏನ್ ಮಾಡ್ತದ ಈ ಮಾನ್ಸೂನ್ ನೊಂದಿಗೆ ಜೂಜಾಟ ಆಡ್ತದ ಅಂತ ಹೇಳಿ. ಜೂಜಾಟ ಅಂದ್ರೆ ಗೊತ್ತದಲ್ಲ ನಿಮಗ, ಇಸ್ಪಾಟ್ ಆಡ್ದಪ್ಲಿ. ಹಿಂಗ ಇನ್ನೊಂದೇನ್ ಹೇಳ್ಬೇಕಪ್ಪ ಅಂದ್ರ ಇದು ಭಾರತದ್ದಾಯ್ತು. ಇದು ಭಾರತದ್ದಾಯ್ತು ಡಾಟಾ. ಪೂರಾ ನಮ್ಮ ಕರ್ನಾಟಕದ ಡಾಟಾ ತಗೊಂಡ್ರ ಇದಕ್ಕೆ ಹೊರತಾಗೇನಿಲ್ಲ. ಆಯ್ತಾ? 28% ಮಾತ್ರ ಏನದ 28% ಮಾತ್ರ ಏನದ
ನಮ್ಮಲ್ಲಿ ನೀರಾವರಿ ಭೂಮಿ ಅದ. ಅಂದ್ರೆ ಭಾರತದ ಪರಿಗಣಿಸಿದಾಗ ಕರ್ನಾಟಕದಾಗ ಕಮ್ಮಿನೇ ಅದ. 28% ಲ್ಯಾಂಡ್ ಏನದ ನೀರಾವರಿ ಭೂಮಿ ಅದ. ಇನ್ನು ಉಳಿದಿದ್ದು ಏನದ ಒಣ ಬೇಸಾಯ ಅದ ನೋಡ್ರಿ. ಅತಿ ಹೆಚ್ಚು ಒಣ ಬೇಸಾಯನೇ ಅದ. ಈಗ ನಾವು ಇದನ್ನ ಪರಿಗಣಿಸಿದಾಗ ಇದನ್ನ ಮನಗಂಡಂತಹ ಭಾರತ ಸರ್ಕಾರ 1998-99 ಒಂದು ಈ ಯೋಜನೆ ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನ್ರಿ ಆಗಿನ ಕೇಂದ್ರ ಸರ್ಕಾರ ಏನ್ರಿ ಕೆಲವೊಂದು ಯೋಜನೆಗಳನ್ನ ಹಾಕೋತು. ಅದರಲ್ಲಿ 1999 ಯೋಜನೆಗಳು ಕೂಡ ಜಾರಿಗೆ ತಂದರು. ಆಗಿನ ಪ್ರಧಾನಿ ವಾಜಪೇಯಿಜಿಯವರು ಕಂಡಂತಹ ಕನಸುಗಳು ಯಾವ್ಯಾವಪ್ಪ ಅಂತಂದ್ರಲ್ಲ, ಒಂದು ಗಾಂವ್ ಸೆ ಗಾಂವ್ ಜೋಡ್ನ, ಇನ್ನೊಂದು ನದಿ ಸೆ ನದಿ ಜೋಡ್ನ, ಇನ್ನೊಂದು ಸರ್ವ ಶಿಕ್ಷಣ ಅಭಿಯಾನ. ಇವು 3 ದೊಡ್ಡ ಕನಸುಗಳು ಅವರು. ಗಾಂವ್ ಸೆ ಗಾಂವ್ ಜೋಡ್ನ ಅಂತಂದ್ರಲ್ರಿ, ಗ್ರಾಮಗಳೆಲ್ಲ ಗ್ರಾಮಗಳೊಂದಿಗೆ ಮತ್ತು ಗ್ರಾಮಗಳೆಲ್ಲ ನಗರಗಳೊಂದಿಗೆ ಕನೆಕ್ಟ್ ಆಗೋದು. ಹಾಗಾಗಿ ಕನೆಕ್ಟ್ ಆಗಲೇಬೇಕು. ಆ ಟೈಮಿಗೆಲ್ಲ ಕಚ್ಚಾ ರೋಡ್ಗಳಿದ್ದು ಗ್ರಾಮಗಳಿಗೆ ಪಕ್ಕಾ ರೋಡ್ ಆಗತನ ಗ್ರಾಮಗಳು ಅಭಿವೃದ್ಧಿ ಹೊಂದಲ್ಲ ಅಂಥೇಳಿ ತಿಳಿದಿತ್ತು. ಯಾಕಂದ್ರೆ ಮಳೆಗಾಲದಾಗಿಲ್ರಿ ಗ್ರಾಮಗಳಿಗೆ ಹೋಗೋದು ಭಾಳ ಕಷ್ಟ, ಗ್ರಾಮೀಣ ಜನರು ನಗರಕ್ಕೆ ಬರೋದು ಭಾಳ ಕಷ್ಟ ಆಯ್ತಾ. ಹಾಗಾಗಿ ಈ ಕಷ್ಟ ಇದೇ ಕಂಟಿನ್ಯೂ ಆಯಿತು ಅಂತಂದ್ರೆ ಗ್ರಾಮಗಳು ಅಭಿವೃದ್ಧಿ ಆಗಲ್ಲ ಎನ್ನುವ ನಿಟ್ಟಿನಲ್ಲಿ ಗ್ರಾಮ ಸಡಕ್ ಯೋಜನೆಗಳನ್ನು ಜಾರಿಗೆ ತಂದು ಗ್ರಾಮಗಳಿಗೆ ಕಚ್ಚಾ ರಸ್ತೆಗಳಿಂದ ಪಕ್ಕಾ ರಸ್ತೆಗಳಾಗಿ ಬದಲಾಯಿಸಿ ಗ್ರಾಮೀಣ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಿದಂತಹ ಶ್ರೇಯಸ್ಸು ವಾಜಪೇಯಿಯವರಿಗೆ ಹೋಗ್ತದೆ ನೋಡ್ರಿ. ಅದೇ ಗ್ರಾಮ ಸಡಕ್ ಯೋಜನೆ. ನಿಮ್ಮ ಊರಿಗೆ ಹೋಲತ್ತಾಗೂ ಇಲ್ರಿ, ಅಲ್ಲಿ ಬೋರ್ಡ್ ಇಟ್ಟಿರ್ತಾರೆ ನೋಡ್ರಿ, ಈ ರಸ್ತೆ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ. ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದ್ರೆ, ಕಂಡಂತಹ 3 ಕನಸುಗಳಲ್ಲಿ 2 ಕನಸು ಯಶಸ್ವಿ ಆದವು. ಒಂದು ಗ್ರಾಮ ಸಡಕ್ ಯೋಜನೆ ಆಯಿತು, ಇನ್ನೊಂದು ಯಾವುದಪ್ಪ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ. ಪ್ರತಿ 5 ಕಿಲೋಮೀಟರ್ ಒಂದೊಂದು ಶಾಲೆಗಳನ್ನು ನಿರ್ಮಿಸುವ ದೊಡ್ಡ ಕನಸು ಕಂಡಂತಹ ಆಗಿನ ಸರ್ಕಾರ ಅದು ಕೂಡ ಯಶಸ್ವಿ ಮಾಡ್ತು. ಆದ್ರೆ ಒಂದು ಕನಸು ಕನಸಾಗಿಯೇ ಉಳಿತು. ಯಾವುದು? ನದಿ ಸೇ ನದಿ ಜೋಡ್ನ ಎನ್ನುವ ಯೋಜನೆ. ನದಿ ಸೇ ನದಿ ಜೋಡ್ನ ಅಂತಂದ್ರೆ ಉತ್ತರದ ಗಂಗೆಯನ್ನ ದಕ್ಷಿಣದ ಕಾವೇರಿ ನದಿಯವರೆಗೆ ಜೋಡಣೆ ಮಾಡಬೇಕು, ಇಡೀ ಭಾರತವನ್ನ ನೀರಾವರಿ ಭೂಮಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಯೋಜನೆ ರೂಪಿಸಬೇಕು ಅಂತ ಅನ್ನೋಷ್ಟರಲ್ಲಿಯೇ ಸರ್ಕಾರ ಬಿದ್ದು ಹೋಯ್ತು. ಯೋಜನೆ ಕೂಡ ಮೂಲೆ ಗುಂಪಾಯಿತು. ಇನ್ನೂವರೆಗೂ ಅಟ್ಟೇ ಕೂತದೆ ಈ ಯೋಜನೆ. ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಇದೆ. ಒಂದು ವೇಳೆ ನದಿಗಳ ಜೋಡಣೆ ಮಾಡದಿದ್ದರೆ ಮುಂಬರುವ ದಿನಗಳಲ್ಲಿ ಭಾರತ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಅದ. ಏನಾಗುತ್ತೆ ನೋಡೋಣ. ನೋಡಿ, ನೀರಾವರಿ ಭೂಮಿ ಆಯ್ತು, ಒಣ ಭೂಮಿ ಆಯ್ತು. ಇವೆಲ್ಲ ಬೇಸಾಯ ಅಥವಾ ಕೃಷಿಯ ಪ್ರಕಾರಗಳು. ಇನ್ನ ಒಂದು ನಾನು ಏನೇ ಡಾಟಾ ಹೇಳ್ತಿರ್ತೀನಿ ನೋಡ್ರಿ, ಅದು ಎದರ ಡಾಟಾ ಇರ್ತದ ಅಂತಂದ್ರ ಕೃಷಿ ಗಣತಿಯ ಡಾಟಾ ಇರುತ್ತೆ ನೋಡ್ರಿ. ಕೃಷಿ ಗಣತಿಯ ಅಂಕಿ ಅಂಶಗಳು ಇರ್ತಾವ. ಕೃಷಿ ಗಣತಿ ಅಂದ್ರೆ ಏನ್ರಿ? ಹೆಂಗ್ ಜನಗಣತಿ ಮಾಡ್ತಾರ ನೋಡ್ರಿ ಪ್ರತಿ 10 ವರ್ಷಕ್ಕೊಂದ್ಸಲ, ಹಂಗೆ ಏನ್ ಮಾಡ್ತಾರ ಕೃಷಿ ಗಣತಿ ಮಾಡ್ತಾರ 5 ವರ್ಷಕ್ಕೆ ಒಂದ್ಸಲ. 5 ವರ್ಷಕ್ಕೆ ಒಂದ್ಸಲ ಏನ್ ಮಾಡ್ತಾರ ಕೃಷಿ ಗಣತಿ ಮಾಡ್ತಾರ ಆಯ್ತಾ. ಫಸ್ಟ್ ಟೈಮ್ ಕೃಷಿ ಗಣತಿ ಮಾಡಿದ್ದೆ 1971. ಇದು ಫಸ್ಟ್ ಟೈಮ್ ಕೃಷಿ ಗಣತಿ ಮಾಡಿದ್ವಿ. ಲಾಸ್ಟ್ ಕೃಷಿ ಗಣತಿ ಆಗಿದ್ದೆ 2015.